ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಜಿಮ್ಮಿಗೆ ಹೋಗ ಧೀರಜ್ ಇದ್ದಾನೆ ಇಲ್ಲ ಗೈಸ್. ನಾವೀಗ ಜಿಮ್ಮಿಗೆ ಹೋಗುದು. ವಿಕಾಸ್ ಪಿಕ್ ಮಾಡ್ಲಿಕ್ಕೆ ಬಂದಿದ್ದಾನೆ ನೋಡಿ. ಧೀರಜ್ ಅವರಿದ್ದಾರೆ ನಮ್ಮೊಟ್ಟಿಗೆ. ಇವತ್ತು ನನಗೆ ಆಫ್ಟರ್ನೂನ್ ತನಕ ಕ್ಲಾಸ್ ಇತ್ತು. ಮಧ್ಯಾಹ್ನ ಮನೆಗೆ ಬಂದಿದ್ದೇನೆ, ಬಂದು ಮಲಗಿದ್ದೆ. ನಾಳೆ ಎಕ್ಸಾಮ್ ಉಂಟು, ಎಕ್ಸಾಮಿಗೆ ಕಲ್ತಾಗಲಿಲ್ಲ. ನಾವೀಗ ಜಿಮ್ಮಿಗೆ ಹೋಗ್ತಿದ್ದೇವೆ. ಈ ವಿಕಾಸ್ ನೋಡಿ ನನ್ನ ಫ್ಯಾನ್. ಇವನಿಗೆ ಶೂಟ್ ಮಾಡಿ ಕೊಡ್ಬೇಕಂತ. ಈಗ ಬ್ರಿಡ್ಜಲ್ಲಿ ಇವನದೊಂದು ವಿಡಿಯೋ ತೆಗಿಲಿಕ್ಕೆ ಉಂಟು. ಫ್ಯಾನ್ ಅದನ್ನ ನೋಡಿ, ನನ್ನ ಫ್ಯಾನ್ ಅಂತ ನೋಡಿ. ನಾವು ಜಿಮ್ಮಿಗೆ ಹೋಗ್ತಿದ್ದೇವೆ. ಈಗ ಮನೆಗೆ ಹೋಗ್ತಿದ್ದಾನೆ. ಜಿಮ್ಮಿಗೆ ಬರ್ದಿಲ್ಲ, ಎಷ್ಟು ಹೇಳಿದ್ರು ಸಹ ಜಿಮ್ಮಿಗೆ ಬರ್ದಿಲ್ಲ ನೋಡಿ. ಗಾಡಿ ಬಾಯ್ ಬಾಯ್. ನೋಡಿ guys, ಇದು ನಮ್ಮದು ಜಿಮ್. ಇದು ಡ್ರೆಸ್ಸಿಂಗ್ ರೂಮ್. ಇಲ್ಲಿ ನಮ್ಮದು ಶೂಸ್ ಎಲ್ಲ ಇರ್ತದೆ, ಮತ್ತು ಬ್ಯಾಗ್ ಎಲ್ಲ ಇಲ್ಲೇ ಇಡುದು ನಾವು. ವರ್ಕೌಟ್ ನಮ್ಮ ಇವತ್ತು ವಿವೇಕಣ್ಣನೊಟ್ಟಿಗೆ ವರ್ಕೌಟ್ ಮಾಡುದು. ವಿವೇಕಣ್ಣನಿಗೆ ವೇಟ್ ಮಾಡ್ತಿದ್ದೇವೆ, ಅವ್ರು ಇನ್ನೂ ಸಹ ಬರಲಿಲ್ಲ. ಅವ್ರು ಬರೋ ತನಕ ವಾರ್ಮ್ ಅಪ್ ಎಲ್ಲ ಮಾಡಿ ರೆಡಿ ಇರುವ. ಓಕೆ, ಹೋಗುವ ಈಗ ವಾರ್ಮ್ ಅಪ್ ಮಾಡಲಿಕ್ಕೆ. ವಿವೇಕಣ್ಣ ಬಂದರು, ಈಗ ಇವರೊಟ್ಟಿಗೆ ವರ್ಕೌಟ್ ಸ್ಟಾರ್ಟ್ ಮಾಡೋದು. ವಿವೇಕಣ್ಣ ಇದ್ದರು ಒಟ್ಟಿಗೆ ವಾರ್ಮ್ ಅಪ್ ಮಾಡಿ ಚೆಸ್ಟಿಗೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ಹಲೋ ಗೈಸ್, ಇವತ್ತು ನಾವು ಚೆಸ್ಟ್ ವರ್ಕೌಟ್ ಮಾಡ್ತಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ದು ಅವರು, ಅದನ್ನು ಸಹ ಮಾತಾಡಲಿಲ್ಲ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ವಿಕಾಸ್ ಇಲ್ಲಿ ಪುಲಪ್ಸ್ ತೆಗಿತಿದ್ದಾನೆ. ಚೆಸ್ಟ್ ವರ್ಕೌಟ್ ಮಾಡ್ತಿದ್ದೇವೆ. ಅದಕ್ಕೆ 3 ಸೆಟ್ ಪುಷಪ್ಸ್ ವಾರ್ಮ್ ಅಪ್ ಅಂತ ತೆಗಿಬೇಕು. ವಾರ್ಮ್ ಅಪ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಾವು ವರ್ಕೌಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೀಗ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇದರಲ್ಲಿ ಈಗ ಫಸ್ಟ್ ವರ್ಕೌಟ್ ಬೆಂಚ್ ಪ್ರೆಸ್. ಚೆಸ್ಟಿಗೆ ವಿಕಾಸ್ ಆಗ್ತಿದ್ದಾನೆ ಫಸ್ಟ್ ಸೆಟ್ಟು. ನಮ್ಮ ವಿವೇಕಣ್ಣನವರದ್ದು ಸಹ ಯೂಟ್ಯೂಬ್ ಚಾನಲ್ ಉಂಟು, ಹೆಸರು ಲೀನ್ ಬೀಸ್ಟ್ ಅಂತ. ಇವರಿಗೆ ಸಹ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವಿವೇಕಣ್ಣ ಚೆಸ್ಟಿಗೆ ಹಾಕ್ತಿದ್ದಾರೆ. ಈಗ ಪ್ರೆಸ್ ಆಗ್ತಿದ್ದೇನೆ. ಈಗ ಚೆಸ್ಟ್ ಹೀಗೆ ಆಗಬೇಕು. ಹಾಂ, 10 kg ಅದು ವೇಟ್ ಆ್ಯಡ್ ಮಾಡಿದ್ದೇವೆ ಸೆಕೆಂಡ್ ಸೆಟ್. ಯಾವಾಗಲೂ ವೇಟ್ ಹಾಕುವಾಗ ಲಾಕ್ ಎಲ್ಲ ಯೂಸ್ ಮಾಡಿ. ಬಿಕಾಸ್ ಸೆಕೆಂಡ್ ಸೆಟ್ ಆಗ್ತಿದ್ದಾನೆ ಚೆಸ್ಟಿಗೆ. ಒಟ್ಟಿಗೆ ಚೆಸ್ಟ್ ಪ್ರೆಸ್ 4 ಸೆಟ್ ಹಾಕಲಿಕ್ಕೆ ಉಂಟು. ಇದೀಗ 3rd ಸೆಟ್ ಹಾಕ್ತಿದ್ದೇವೆ. ಹೊರಗೆ ಮಳೆ ಬರ್ತುಂಟು. ಮಳೆ ಬಂತು. ಇನ್ನು ನಿಮಗೆ ನನ್ನದು ವಾಯ್ಸ್ ಬರಲಿಕ್ಕಿಲ್ಲ, ಜೋರ್ ಸೌಂಡ್ ಬರ್ತುಂಟು. ನಾವು ಚೆಸ್ಟ್ ಪ್ರೆಸ್ ಆದಮೇಲೆ ಒಂದೊಂದು ಸೆಟ್ ಪುಲಪ್ಸ್ ತೆಗಿತಾ ಇರ್ತೇವೆ. ಮಳೆ ಜೋರು ಬಂದಿದೆ. ನನ್ನದೇನು ವಾಯ್ಸ್ ನಿಮಗೆ ಸಮಾಟ ಕೇಳಲಿಕ್ಕಿಲ್ಲ ನೋಡಿ, ಜೋರು ಮಳೆ ಬರ್ತದೆ. ಲಾಸ್ಟ್ ಸೆಟ್ಟಿಗೆ ಒಂದು 5 ಕೌಂಟ್ ಹೋದರೆ ಸಹ ಸಾಕು. ಈಗ ವಿಕಾಸ್ ಆಗ್ತಿದ್ದಾನೆ, ನೋಡು ಎಷ್ಟು ಕೌಂಟ್ ಆಗ್ತಾನಂತ. One, 2, 3, 4. Let's come on last. 5. ಲಾಸ್ಟ್ ಸೆಟ್ ಒಂಚೂರು ಫೇಲ್. ಲಾಸ್ಟ್ ಸೆಟ್ ಚೆಸ್ಟ್ ಪ್ರೆಸ್ 5 ಕೌಂಟ್ ಆಗ್ಲಿಕ್ಕೆ ಹೇಳಿದ್ದಾರೆ. ನೋಡು ಹೋಗ್ತದೆ ಇಲ್ಲ ಅಂತ.
ಹೆಚ್ಚು ಕೊಡ್ತೀವಿ. ಪ್ರೆಸ್ ಆದಮೇಲೆ ಡಬಲ್ ಪ್ರೆಸ್ ಹಾಕುವ. ನೆಕ್ಸ್ಟ್ ಈಗ ನಾವು ಅಪ್ಪರ್ ಚೆಸ್ಟ್ ಪ್ರೆಸ್ ಹಾಕ್ತಿದ್ದೇವೆ. ಈ ವೆದರಿಗೆ ತುಂಬ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ನೀರು ಕುಡಿತಾ ಇರಿ ಅಷ್ಟೇ. ಯಾಕಣ್ಣ ಹೆಲ್ಪ್ ಬೇಕಾ ಎಂತ ಹೇಳ್ತಿ? ಅಪ್ಪರ್ ಚೆಸ್ಟ್ ಪ್ರೆಸ್ ಆದಮೇಲೆ ಅಪ್ಪರ್ ಡಂಬಲ್ ಪ್ರೆಸ್ ಆಗ. ಅಪ್ಪರ್ ಡಂಬಲ್ ಪ್ರೆಸ್ ಆದಮೇಲೆ ಬ್ಯಾಕ್ ಪುಲ್ ಅಪ್ಸ್ ತೆಗಿಬೇಕು. ಸೆಕೆಂಡ್ ಸೆಟ್ ಆದಮೇಲೆ ಹೇಗೆ ಆಗ್ತುಂಟು ವಿಕಾಸ್? ಮೈಂಡೆಲ್ಲ ಗಿರ್ ಆಗ್ತುಂಟ, ತಮ್ಯನ್ ಗಿರ್. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮೊಟ್ಟಿಗೆ ಆದಿಯಣ್ಣ ಬಂದಿದ್ದಾರೆ ಇಲ್ಲಿ. ಇವರಿಗೆ ನಾವು ವೇಟ್ ಮಾಡ್ತಿದ್ದೀವಿ. ನಮ್ಮೊಟ್ಟಿಗೆ ಜ್ಞಾನೇಶ್ ವ್ಯಾಯಾಮ ಶಾಲೆಯಲ್ಲಿ ವರ್ಕೌಟ್ ಮಾಡ್ತಿದ್ದ, ಮಧ್ಯದಲ್ಲಿ ಬರಲಿಲ್ಲ. ಈಗ ಪುನಃ ಅಡ್ಮಿಷನ್ ಮಾಡಿಸ್ತಿದ್ದಾನೆ ಇಲ್ಲಿ ವಜ್ರಜಿಮಲ್ಲಿ. ನೋಡುವ ಎಷ್ಟು ದಿನ ಕಂಟಿನ್ಯೂ ಬರ್ತಾನಂತ. ಚೆಸ್ಟ್ ವರ್ಕೌಟ್ ಮಾಡಿ ಇವತ್ತು ಚೆಸ್ಟ್ ದೊಡ್ಡದಾಗಿದೆ ಈಗ. ನಮ್ಮ ವಿವೇಕಣ್ಣನದೀಗ ಲಾಸ್ಟ್ ಸೆಟ್. ನಮ್ಮ ಜಿಮ್ಮದ್ದು ಕೋಚ್ ವಿವೇಕಣ್ಣನಿಗೆ ಟಚ್ ಕೊಡ್ತಿದ್ದಾರೆ. ಅಪ್ಪರ್ ಡಂಬಲ್ ಪ್ರೆಸ್ ಲಾಸ್ಟ್ ಸೆಟ್. ಅಪ್ಪರ್ ಡಂಬಲ್ ಪ್ರೆಸ್ ಆದಮೇಲೆ ಬ್ಯಾಕ್ ಪುಲ್ ಅಪ್ಸ್ ತೆಗಿಬೇಕು. ಹಾಂ, ಈಗ ಫ್ಲೈಸ್ ಹಾಕ್ಲಿಕ್ಕೆ ಆಲ್ಮೋಸ್ಟ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಅಂತ ಉಂಟು. ಫ್ಲೈಸ್ ಹಾಕುವ. ನಿನ್ನೆ ಲೆಗ್ಸ್ ವರ್ಕೌಟ್ ಇತ್ತು, ಇವಾಗ ಬರಲಿಲ್ಲ. ಅಲ್ಲ ಲೆಗ್ಸಿಗೆಲ್ಲ ರಜೆ ಆಗ್ತಾನೆ ಬೇಕಂತ. ಈಗ ಆಚೆ ಜೋಡ್ತಿದ್ದಾನೆ ನೋಡಿ. ಫ್ಲೈಸಿಗೆ ಟೋಟಲ್ 3 ಸೆಟ್ ಉಂಟು, ನನ್ನದು 2 ಪೆಂಡಿಂಗ್ ಉಂಟು. ನೆಕ್ಸ್ಟ್ ಆಗ್ತದೆ ಈಗ. ಅಲ್ಲೇ ದಿಲೆ ಡಂಬಲ್ ಫ್ಲೈ 3 ಸೆಟ್ ಆಯಿತು. ಈಗ ಫಸ್ಟ್ ಫ್ಲೈ ಸಾಕು. ಹಾರ್ದಿಕ್ ಅಣ್ಣ ಇವತ್ತು ಬ್ಯಾಕಿಗೆ ಟ್ರೈನ್ ಮಾಡ್ತಿದ್ದಾರೆ. ಬರ್ವೆ ಹಾರ್ದಿಕ್ ಅಣ್ಣನದು ಸ್ಲೀಪರ್ ಬಿಲ್ಡ್ ಬಾಡಿ. ಡ್ರೆಸ್ಸಲ್ಲಿ ಗೊತ್ತಾಗೋದಿಲ್ಲ, ಡ್ರೆಸ್ ತೆಗೆದ್ರೆ ನೆಕ್ಸ್ಟ್ ಲೆವೆಲ್ ಕಟಿಂಗ್ಸ್ ಕಾಣ್ತದೆ. ಹಾಂ, ಮಷಿನ್ ಫ್ಲೈಸ್ ಲಾಸ್ಟ್ ಸೆಟ್. ನೆಕ್ಸ್ಟ್ ಟ್ರೈಸಿಗೆ ಸಹ ಹಾಕ್ಲಿಕ್ಕೆ ಉಂಟು. ಬೇಗ ಬೇಗ ಫಿನಿಶ್ ಮಾಡೋದು. ಇವರೆಲ್ಲ ಚೀಟ್ ಮಾಡ್ತಿದ್ದಾರೆ, ನನ್ನನ್ನು ಬಿಟ್ಟು ಟ್ರೈಸಿಗೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಚೆಸ್ಟ್ ವರ್ಕೌಟ್ ಮುಗೀತು, ಇವಾಗ ಟ್ರೈಸೆಪ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೆ. ವಿಕಾಸ್ ಎಕ್ಸಿಗೆ ಮಂಡ ಹಾಳಾಕಬೇಕು ನೋಡಿ ಗಾಯ್ಸ್. ಟ್ರೈಸಿಗೆ ನಮ್ಮ ವಿವೇಕಣ್ಣ ಟ್ರೈಸಿಗೆ ಹಾಕ್ತಿದ್ದಾರೆ ಈಗ. ಫಸ್ಟ್ ಸೆಟ್ 7.5 ಜಿಮ್ಮು 9:30ಗೆ ಕ್ಲೋಸ್ ಆಗ್ತದೆ. ಅದಕ್ಕೆ ಈಗ ನಾವು 2 ಸೆಟ್ ಹಾಕಿ ಬೇಗ ಹೋಗ್ತಿದ್ದೇವೆ. ಲೇಟ್ ಆಗಿದೆ ಆಲ್ರೆಡಿ. ಸೊ ವರ್ಕೌಟ್ ಬೇಗ ಫಿನಿಶ್ ಮಾಡಿ ಮನೆಗೆ ಹೋಗುವ. ಬಿಡಬೇಡ. ಸೆಕೆಂಡ್ ಸೆಟ್ ಲಾಸ್ಟ್. ಎಂತ ಬಾಯಿ ಅದು ಬೆಂಡ್ ಆಗ್ತದೆ ಗಾಯ. ಬರ್ರಿ
ನಮ್ಮದು ಟ್ರೈಸದು ವರ್ಕೌಟ್ ಆಯಿತು. ವಿವೇಕಣ್ಣನದ್ದು ಒಂದು ಸೆಟ್ ಪೆಂಡಿಂಗ್ ಉಂಟು. ಹೆವಿ ವರ್ಕೌಟ್ ಆಗ್ತಿದೆ. ಟಚ್ ಕೊಡಲ್ಲ, ಟಚ್ ಕೊಡು ಅಣ್ಣ. ನೀ ಇಲ್ಲಿ ಎಂತ ಮಾಡುದು? ಟಚ್ ಕೊಡು. ಏನು ನೋಡ್ಲಿಕ್ಕೆ ಬಂದದ ಇಲ್ಲಿ? ಎಸ್, ವರ್ಕೌಟ್ ಅದು ಮಧ್ಯದಲ್ಲಿ ನೀರೆಲ್ಲ ಕುಡಿತಾ ಇರಬೇಕು, ಬಾಡಿ ಹೈಡ್ರೇಟ್ ಆಗಿರಲಿ. ನೀರು ಕುಡಿಬಾರ್ದು, ಸ್ವಲ್ಪ ಕುಡಿಬೇಕು ಅಷ್ಟೇ. ಅದಾದಮೇಲೆ ಸ್ವಲ್ಪ ನೀರು ಕುಡಿಬೇಕು, ಯಾಕಂದರೆ ಹಾರ್ಟ್ ಬೀಟ್ ನಮ್ಮದು ಜಾಸ್ತಿ ಇರ್ತಲ್ಲ, ಅದಕ್ಕೆ ಸ್ವಲ್ಪ ಕುಡಿಬೇಕು. ಗೊತ್ತಾಯ್ತಲ್ಲ? ನೋಡಿ ಗಾಯ್ಸ್, ನೀರು ಕುಡ್ದು ಜಾಸ್ತಿ ಐತಿ ಇವನು, ಜಾಸ್ತಿ ಮಾತಾಡೋದು. ಚೂತ್ಯ ಇವನೇ ದೊಡ್ಡ ಚೂತ್ಯ. ಟ್ರೈಸಿಗೆ ಕೇಬಲ್ ಎಂತ ಹೇಳುದು ಅದಕ್ಕೆ? ಕೇಬಲ್ ವೈಪುನ್. ಕೇಬಲ್ ನಿಮಗೆ ವರ್ಕೌಟ್ ಅದು ಹೆಸರೆಲ್ಲ ಗೊತ್ತಿಲ್ಲ, ಅದೇ ವರ್ಕೌಟ್ ಎಲ್ಲ ಗೊತ್ತುಂಟು ಯಾವುದೆಲ್ಲ ಹಾಕ್ತದೆ ಅಂತ. ಕೇಬಲ್ ಎಳೆಯುವುದು ಗಾಯ್ಸ್, ಕೇಬಲ್ ಎಳೆಯುವುದು, ಇದಕ್ಕೆ ಹೇಳುದು ಕೇಬಲ್ ಎಳೆಯುವುದು. ಇಲ್ಲಿ ಶಿವಮ್ ಅವರು ವರ್ಕೌಟ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಹಾರ್ದಿಕ್ ಅಣ್ಣ ಇವತ್ತು ಬ್ಯಾಕಿಗೆ ಟ್ರೈನ್ ಮಾಡ್ತಿದ್ದಾರೆ. ವಿಕಾಸ್ ಅದು ಟ್ರೈಸ್ ದೊಡ್ಡದಾಯ್ತು. ಎಷ್ಟು ದೊಡ್ಡದಾಗಿದೆ ಒಂದು ಟ್ರೈಸ್. ಸರಿ ಎಳಿತಾನವ ಕೇಬಲ್ ಎಲ್ಲ. ಇವಾಗ ಸಮಯ ಇಲ್ಲ. ಟ್ರೈಸಿಗೆ ಕೇಬಲ್ ರಿವರ್ಸ್ ಹಾಕೋದೀಗ. ಏನು ಎಲ್ಲೇ ರೇ ಬಾಯ್? ನಾವು ಇವಾಗ ಫೈನಲ್ ಸ್ಟೇಜಲ್ಲಿದ್ದೇವೆ ರೈಸಿದ್ದು. ಆಮೇಲೆ ನಮ್ಮದು ಎಷ್ಟು ಪಂಪ್ ಆಗಿದೆ ಅಂತ ಹೇಳಿ ತೋರಿಸ್ತೇವೆ. ಎಲ್ಲ ವರ್ಕೌಟ್ ಆದಮೇಲೆ ನೋಡುವ ಬಾಡಿ ಎಂತ ಪಂಪ್ ಆಗಿದೆ ನಾನು. 25 ಸ್ಟಾರ್ಟ್ ಮಾಡುವ ಗೈಸ್. ರೈಸಿಗೆ ರಿವರ್ಸ್. ಇದು ನಮ್ಮದು ಲಾಸ್ಟ್ ಸೆಟ್. ನೆಕ್ಸ್ಟ್ ವರ್ಕೌಟ್ ಯಾವುದಂತ ನಮ್ಮ ವಿವೇಕಣ್ಣ ಹೇಳ್ತಾರೆ, ನೋಡುವ. ಈಗ ನಾವು ಟ್ರೈಸಿಗೆ ಸಿಂಗಲ್ ಹ್ಯಾಂಡ್ ಆಗ್ತಿದ್ದೇವೆ. ಐ ಆಮ್ ನಾಟ್ ಟೈರ್ಡ್. ವಾಟ್ ಅಬೌಟ್ ಯು? 9:30 ಆಗ್ತಾ ಬಂತು. ಜಿಮ್ ಕ್ಲೋಸ್ ಅದು ಟೈಮ್ ಆಗ್ತಾ ಬಂತು. ಈಗ 9:30 ಆಗ್ತಾ ಬಂತು. ಬೇಗ ಬೇಗ ಹಾಕಿ ಹೋಗ್ಬೇಕು. ಲಾಸ್ಟ್ ಡಬಲ್ ಹ್ಯಾಂಡ್. ನಮ್ಮದೀಗ ಎಲ್ಲ ವರ್ಕೌಟ್ ಆಗ್ತಾ ಬಂತು. ಲಾಸ್ಟ್ ಒಂದು ವರ್ಕೌಟ್ ಈಗ ಕಿಕ್ ಬ್ಯಾಕ್. ನನ್ನದು ವೇಟ್ ಉಂಟು. ಕಿಕ್ ಬ್ಯಾಕ್. ನಾಳೆ ಇಂಟರ್ನಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಬ್ಲಾಗ್ ಎಲ್ಲ ಮಾಡ್ತಿದ್ದೀವಿ, ಎಂತ ಓದಲಿಲ್ಲ. ವರ್ಕೌಟ್ ಎಲ್ಲ ಆದಮೇಲೆ ಒಂಚೂರು ಫ್ಲೆಕ್ಸ್ ಎಲ್ಲ ಮಾಡುವಂಥ ಪ್ಲ್ಯಾನಲ್ಲಿ ಇದ್ವಿ. ಬಟ್ ಟೈಮ್ ಆಗಿದೆ, ಜಿಮ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ ಈಗ. ನಾವು ಈಗ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಆಯಿತು, ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಮನೆಗೆ ಹೋಗುದು. ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ನಾವು ಮನೆಗೆ ಹೋಗ್ತಿದ್ದೇವೆ. ನಮ್ಮದು ಇನ್ನೂ ವೀಡಿಯೋಸ್ ನೋಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಎಂತ ಹೇಳ್ತೀರಿ ವಿವೇಕಣ್ಣ? ಹಾಗೆಯೇ